ಅತ್ತೆ ಅತ್ತೆ ಹೊರಗಡೆ ಸಿಕ್ಕಾಬಟ್ಟೆ ಹಾಟಿದೆ, ಬಾಯರ್ಕೆ ಆಗ್ತಿದೆ, ಕುಡಿಯಕ್ಕೆ ಏನಾದ್ರೂ ನೀರ್ ತಗೋಬಾ. ಮಾವ ಅವ್ವಂಗ್ ಕೆಲ್ಸ ಅದೆ, ಅತ್ತೆ ಕೋಣೆಲ್ ಮಲ್ಗದೆ, ತಕೋ ನೀರು. ಥ್ಯಾಂಕ್ ಯು ಅತ್ತೆ ಮಗಳೇ. ಲೇ ಕಮ್ಲಿ, ಯಾಕೆ ಇಷ್ಟೊಂದು ನಾಚ್ಕತ್ತಿದ್ಯಾ? ಏನಾಯ್ತು? ಅಲ್ಲ ನಿಮ್ಮವ್ವ ಏನಾದ್ರು ಲಗ್ನಕ್ಕೆ ಹುಡುಗನಿಗಿರು ನೋಡೋಲ್ಲ ಹೆಂಗೆ? ಛೇ ಹೋಗ್ ಮಾವ, ನಂಗೆ ನಾಚಿಕೆ ಆಯ್ತದೆ. ಅಲ್ಲ ಕಳ್ಳಿ ನಾಚ್ಕೊಂಡು ಶಿವ ಶಿವ, ನಿಧಾನ ಮಗಳೇ, ಇದ್ಯಾಕೆ ಹಿಂಗ್ ಕೂಡ ಬಂದೀಯ? ಏನಿಲ್ಲ ಅಪ್ಪಯ್ಯ. ಇವನ್ ಏನ್ ಬಂದತಿ ಇವನಿಗೆ? ನನ್ನ ಮಗಳು ಪುಟ್ಟಿ ಯಾಕೆ ಹಿಂಗ್ ನಡ್ಕತ್ತಿದ್ದು? ನನ್ನ ಮಗ ನೋಡಿದ್ರೆ ನಾಚ್ಕೊಂಡು ಓಡಾಯ್ತು. ಅಯ್ಯೋ, ಇವ್ರಿಬ್ಬರ ಮಧ್ಯೆ ಏನೋ ನಡೀತದಲ್ಲ, ತಿಳ್ಕೋಬೇಕು. ಏನ್ ನಡೀತದೆ ಅನ್ನೋದನ್ನ ಕಂಡುಹಿಡಿಲೇಬೇಕು. ಓಹೋ ಮಾವನವರು ಏನು ಬೆಳಗ್ಗೆ ಕಮ್ಮಿ ನಾಷ್ಟ ಮಾಡ್ಬಿಟ್ಟು ಗಾಢವಾಗಿ ಯೋಚನೆ ಮಾಡ್ಕೊಂಡು ಆ ಕಡೆಗೂ ಈ ಕಡೆಗೂ ಓಡಾಡ್ತಿದ್ದೀರಲ್ಲ, ಏನ್ ವಿಷಯ? ಅದೆಲ್ಲ ಏನು ಇಲ್ಲ ಅಳಿಮಯ್ಯ, ತಲೆನಾಗೆ ಒಂದ್ ಪ್ರಶ್ನೆ ಕೊರಿತಾದೆ, ಅದನ್ನೇ ಯೋಚನೆ ಮಾಡ್ತೀವಿ. ಅಲ್ಲ ಕಣ್ಮಾವ, ಎಂತೆಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ 10 ಪೇಜ್ ಉತ್ತರ ಬರೆದು ಡಾಕ್ಟ್ರು ಪರೀಕ್ಷೆ ಪಾಸ್ ಮಾಡಿರೋ ನಿನ್ನ ಅಳಿಮಯ್ಯ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡಿ? ಅದೇನು ಪ್ರಶ್ನೆ ಅಂತ ಕೇಳೋ, ಉತ್ತರನ ಪಟಕ ಅಂತ ಹೇಳ್ಬಿಡ್ತೀನಿ. ಅದು ಒಂದ್ ಊರ್ನಾಗೆ ಒಬ್ಬ ಹುಡುಗ ಇದ್ದಂತೆ. ಅವನೊಬ್ಳು ಹುಡುಗಿನ ಶಾನೆ ಪಿರುತಿ ಮಾಡ್ತಿದ್ದಂತೆ. ಅವ್ರವ್ವ ಬೇರೆ ಲಗ್ನ ನಿಶ್ಚಯ ಮಾಡ್ಬಿಟ್ಲಂತೆ. ಅವನು ಅವ್ರವ್ವನ ಮಾತು ಬೆಲೆ ಕೊಡ್ಬೇಕು ಅಂತ ಆ ಮದ್ವೆಗೆ ಒಪ್ಕೊಬಿಟ್ಟ. ಈ ಕಡೆ ಆ ಹುಡುಗಿನೂ ಬುಡ್ನಾರ. ಏನ್ ಮಾಡ್ಬೇಕು ಅವನು? ಮಾವ, ಇದೊಂಥರ CET ಪರೀಕ್ಷೆ ಇದ್ದಂಗೆ, ವೆರಿ ಸಿಂಪಲ್. ನೋಡು, ಅವ್ರಿಬ್ರು ಯಾರಿಗೂ ಹೇಳ್ದೆ ಓಡೋಗ್ಬಿಟ್ರೆ ಎಲ್ಲ ಸರಿ ಆಯ್ತದೆ. ಆಟಯ್ಯ ಓಡೋದ್ರೆ ಮನೆ ಹಾಳಾಗೋಯ್ತದೆ. ಅವನೇನಾರು ಓಡೋದ್ರೆ ಅವ್ನ ಕಟ್ಕೊಂಡು ಅವ್ರವ್ವ ಒಂದ್ ಬಿಡ್ಗಾಸ್ ಆಸ್ತಿನೂ ಕೊಡಕ್ಕಿಲ್ಲ. ಆಗ ಅವ್ನ್ ಏನ್ ಮಾಡ್ಬೇಕು? ಆಸ್ತಿನೂ ಉಳಿಸ್ಕೋಬೇಕು, ಆ ಹುಡುಗಿ ಮೇಲೂ ಪಿರುತಿ. ಏನ್ ಮಾಡೋನು? ಮಾವ, ಎರಡನ್ನೂ ಉಳಿಸ್ಕೋಬೇಕು ಅಂದ್ರೆ ನಂತರ ತಲೆ ಇರ್ಬೇಕು. ಇವಾಗ ಆಸ್ತಿನೂ ಉಳಿಸ್ಕೊಳ್ಳೋದು ಹೆಂಗೆ, ಹುಡುಗಿನೂ ಪಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕು ಅಷ್ಟೇಯ. ಅಂದ್ರೆ ಇದನ್ನೆಲ್ಲ ಮನ್ಸಾಗಿಟ್ಕೊಂಡು ನೀನ್ ಪಿರುತಿ ಮಾಡಿರೋ ಹುಡುಗಿಗೋಸ್ಕರ ಲಗ್ನದ ಅಟ್ಟಿಲಿ ನಿನ್ನ ನೀನೇ ಕಿಡ್ನಾಪ್ ಮಾಡಿಸ್ಕೊಂಡು ನಾಟಕ ಆಡ್ದ? ಮಾವ, ಹಂಗಲ್ಲ ಏನು ಇಲ್ಲ ಮಾವ, ನೀನ್ ಸುಮ್ನೆ ಏನೇನು ಹೇಳಿ ಕನ್ಫ್ಯೂಸ್ ಮಾಡ್ಬೇಡ ನನ್ನ. ಐನಾತಿ ಅಳಿಮಯ್ಯ, ನೀನ್ ತಲೆ ಇಟ್ಕೊಂಡೆ ಇಟೆಲ್ಲ ಮಾಡಿದ್ಯಾ ಅನ್ನೋದು ನಂಗೆ ಮೊದ್ಲೇ ಗೊತ್ತಿತ್ತು ಕಲ್ಲ. ಅದಕ್ಕೆ ನಿನ್ ಬಾಯಿಂದಾನೆ ನಿಜ ಬಿಡಿಸ್ಬೇಕು ಅಂತ ನಾವು ಹಿಂಗ್ ಪ್ಲಾನ್ ಮಾಡಿದೆ. ಯಾರ ಕಣ್ಗೂ ಕಾಣಿಸ್ದಂಗೆ ಛತ್ರದೊಳಗೆ ಬಂದ್ಬಿಟ್ರಂತೆ, ನಿನ್ನ ಒತ್ಕೊಂಡೋಗಿ ಒಂದ್ ರೂಮ್ನಾಗೆ ಕೂಡಾಕಿದ್ರಂತೆ. ಆಮೇಲೆ ನಾವು ಹುಡ್ಕಾಡಿ ತಡ್ಕಾಡಿ ನಿನ್ನ ಬಂದು ಬಿಡಿಸ್ಕೊಂಡ್ವಂತೆ. ಇದೆಲ್ಲ ನಾವು ನಂಬೇಕು ಅಳಿಮಯ್ಯ. ನಾನೇನ್ ಕಿವಿ ಮ್ಯಾಗ ಹೂವು ಮಡಿಕೊಂಡಿದ್ದೀನ? ಲೇ 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 ಅಳಿಮಯ್ಯ, ಈಗಲೇ ನನ್ನ ತಂಗಿ ತಾವ್ ಹೋಗಿ ಎಲ್ಲಾನು ಹೇಳ್ಬಿಡ್ತೀನಿ. ಆಗ ಗೊತ್ತಾಯ್ತದೆ ಈ ಮುದ್ದೆ ಕೂಡ ಯಾರು ಅಂತ. ಅಯ್ಯೋ ಮಾವ, ಹಂಗೇನಾರ ಮಾಡ್ಬಿಟ್ಯ? ಮೊದ್ಲೇ ಮಮ್ಮಿ ನನ್ನ ವಿಚಾರದಲ್ಲಿ ಚಂಡ ಮಂಡಲ ಹಾಕುಂತವಳೆ. ಈಗಿದ್ದು ನೀನೇನಾದ್ರೂ ಅವಳು ತಲೆಗೆ ತುಂಬಿಟ್ರೆ ನನ್ನ ಕತೆ ಆಟೆಯ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಮಾವ, ನನ್ನ ಒತ್ಕೊಂಡೋಗಿತ್ತು ನಿಜ, ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಲೇ ಸಾಕ್ ಸುಮ್ನಿರ್ಲ ಕಂಡಿವ್ನಿ. ನನ್ನ ತಲೆಗೆ ಯಾಕೆ ಸುಮ್ನೆ ಒಳಬಿಡ್ತೀಯ? ಈಗ ಯಾರೋ ನನ್ನ ಕಿಡ್ನಾಪ್ ಮಾಡಿಸಿದ್ರು ಅಂತ ಹೇಳ್ದಲ್ಲ, ನೀನೇನಾದ್ರು ತಲೆ ಕೆಡ್ಕೊಂಡು ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ದ? ಏನೂ ಇಲ್ವಲ್ಲ? ಇಲ್ಲ ಮಾವ, ನಾನ್ ಸುಮ್ಕೆ ಇಲ್ಲ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವನೆ. ಅವ್ರ ಅತ್ತಾಳ ಪಾತಾಳ ತಳತಳದಲ್ಲಿ ಅಡಗಿದ್ರು ಅವ್ರನ್ನ ಹುಡುಕೆ ತಕೊಂಡ್ ಬರ್ತೀನಿ ಮಾವ. ನನಗೆ ಮೋಸ ಮಾಡವ್ರೆ, ಸುಮ್ನೆ ಬಿಟ್ಬಿಡ್ರ ಅವ್ರನ್ನ. ಸರೋಜ, ಮಹೇಶ, ಕಮಲಿ 3 ಜನ ಸೇರ್ಕೊಂಡಿರಾರ ನಾಟಕ ಆಡವ್ರ? ಅಥವಾ ನಮ್ ಸರೋಜ್ ಒಬ್ಳೆ ಈ ನಾಟಕ ಆಡವಳ?
ತಿಳ್ಕೋಬೇಕು, ಬಿಡಕ್ಕಿಲ್ಲ, ತಿಳ್ಕತೀನಿ. ಅತಳ ವಿತಳ ಪಾತಾಳ ತಳಾತಳದಲ್ಲಿ ಹುಡುಕ್ತೀನಿ ಅಂತ ತಾನೇ ಹೇಳಿರೋದು. ಅಟ್ಟಿಯಲ್ಲಿ ಹುಡುಕ್ತೀನಿ ಅಂತ ಹೇಳಿಲ್ವಲ್ಲ. ಮತ್ ಯಾಕೆ ನೀನ್ ಸುಮ್ಕೆ ಹಿಂಗ್ ಒದ್ದಾಡಿ ಹೇಳು? ಅಂದ್ರೆ ಮಹೇಶನ್ ಕಿಡ್ನಾಪ್ ಮಾಡ್ತಿರೋದ್ ನೀನೇನಮ್ಮಿ? ನಾನೇ ಕಿಡ್ನಾಪ್ ಮಾಡಿದ್ದು. ಓಹೋ, ಅಲ್ಲಿಗ್ ನನ್ನ ಅನುಮಾನ ದಿಟ್ಟ ಆಯ್ತು ಕಣಮಿ. ಏಯ್, ಈ ವಿಚಾರ ಏನಾರ ಮಹೇಶನ್ ಗೊತ್ತಾದ್ರೆ ಏನಾಯ್ತದೆ ಅನ್ಕೊಂಡಿದ್ಯಾ? ಹಿಂಗೆ ಆಡ್ತಿರು, ಹೋಗಿ ಹೇಳೇ ಬಿಡ್ತೀನಿ. ಅಯ್ಯ, ಗೊತ್ತಾನೆ. ಮತ್ ಯಾಕೆ ಸುಮ್ಕೆ ಇನ್ನು ಇಲ್ಲೇ ನಿಂತಿದಿ? ಹೋಗಿ ಹೇಳು. ನಾನ್ ಹೋಗಿ ಹೇಳಕ್ಕಿಲ್ಲ ಅನ್ನೋದು ನಿಂಗೆ ಸಂದಾಗ ಗೊತ್ತದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪಿ ತಪ್ಪಿ ಕಾಂಚನಂಗೆ ಈ ವಿಚಾರ ಏನಾರು ಗೊತ್ತಾದ್ರೆ ನನ್ನ ನಿನ್ನ ಜೊತೆ ಮಾಡಿ ಅಟ್ಟಿನ ಬರಿಕ್ ಹಾಕ್ತಾಳೆ. ಅದಕ್ಕೆ ಸುಮ್ಕೆ ಇಮ್ನಿ. ನೋಡ್ ಮುದ್ದು, ನೀನ್ ಹೋಗಿ ಹೇಳಿದ್ರು ಅವ್ರು ನನ್ನ ಏನು ಮಾಡಕ್ ಆಗಕ್ಕಿಲ್ಲ. ಒಟ್ನಾಗೆ ಲಗ್ನ ನಿಲ್ಬೇಕಿತ್ತು, ನಿಲ್ಸಾಯ್ತು. ನನಗ ಆಟ ಸಾಕು. ಇನ್ ಏನೇ ಇದ್ರು ನನ್ ಮಗಳು ಕಮ್ಲಿಗೂ ಮಹೇಶಂಗೂ ಹೆಂಗಾರ ಮಾಡಿ ಲಗ್ನ ಮಾಡ್ಬೇಕು ಅನ್ನೋದೇ ನನ್ ಗುರಿ. ಒಂದು ಜಪ್ತಿನಾಗ ಮಡಿಕೋ ಮುದ್ದು. ನಿನ್ ತಂಗಿ ಏನೇ ಮಾಡಿದ್ರು ನಾನ್ ಹಿಡ್ದಿರೋ ಕ್ಯಾಮೆವ ಅರ್ಧಕ್ಕೆ ಬಿಡಕ್ಕಿಲ್ಲ. ಒಟ್ನಾಗೆ ಎಲ್ಲ ನಾನ್ ಅಂದ್ಕೊಂಡಂಗೆ ಆಯ್ತದೆ. ಇವಳು ಲಗ್ನ ನಿಲ್ಸಿರೋ ವಿಚಾರ ಅಟ್ಟಿಗೆ ಗೊತ್ತಾದ್ರೆ ಏನಪ್ಪ ಮಾಡೋದು ಅನ್ನೋ ಭಯ ನಂಗೆ ಶುರುವಾಗದೆ. ನೋಡಿದ್ರೆ ರಾಜ ರೋಸ್ವಾಗ ಮಗಳು ಲಗ್ನ ಮಾಡ್ತೀನಿ ಅಂತ ಹೊಟ್ಟವಳಲ್ಲಪ್ಪ. ಡಾಕ್ಟ್ರೇ, ಕತೆ ದೊಡ್ಡದಾಗೋಯ್ತದೆ. ಒಂದ್ ತೆಪ್ ಮುಚ್ಚಕ್ ಹೋಗಿ ಇನ್ನೊಂದು ದೊಡ್ಡ ತೆಪ್ಪ ಆಯ್ತದೆ. ಹಾಗಾಗ್ಬಿಡ್ಬಾರ್ದು. ಹಂಗೇನಾರ ಆಗ್ಬಿಟ್ರೆ ನಾನು ಹಾಳಾಗೋಯ್ತೀನಿ. ನನ್ ಬೀದಿಗೆ ತಂದ್ಬಿಡ್ತಾಳೆ. ಇಲ್ಲ, ಬಿಡಕ್ಕಿಲ್ಲ. ಅದಕ್ಕೇನಾರ ಒಂದು ಮಾಡಲೇಬೇಕು. ಮಾಡ್ತೀನಿ.